ನಾವು ಸಾಮಾನ್ಯವಾಗಿ ಸೊಪ್ಪು ಸಿಕ್ಕಿದವಾಗ ಮಸ್ಸೊಪ್ಪು ಅಥವಾ ಸಬ್ಬಸಿಗೆ ಸೊಪ್ಪು ಆ ಥರ ಏನೋ ಯಾವುದೋ ಸೊಪ್ಪು ಸಿಕ್ಕಿದಾಗ ಪಲ್ಯಗಳನ್ನ ಮಾಡ್ಕೊತೀವಿ. ಅದನ್ನು ಹೊರತಾಗಿ ಇವತ್ತು ಬಸಳೆ ಸೊಪ್ಪಿಂದ ಒಂದು ಸಾಂಬಾರು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂಥದ್ದು, ರೈಸ್ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ದೋಸೆ, ಚಪಾತಿ ಹಾಗೆ ಇಡ್ಲಿಗೂ ಕೂಡ ನೀವು ಈ ರೀತಿ ಸೊಪ್ಪು ಸಾಂಬಾರನ್ನು ಸರ್ವ್ ಮಾಡ್ಬೋದು. ವಿದೌಟ್ ಮಸಾಲೆ ಮಾಡೋದೇ ಜಾಸ್ತಿ ಆಗಿರುತ್ತೆ. ಆದರೆ ಈ ರೀತಿ ಒಂದು ಸೊಪ್ಪಿಗೆ ಮಸಾಲೆ ಹಾಕಿ ಮಾಡೋದು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಬಸಳೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಒಂದು ಕಟ್ಟಷ್ಟು ಬಸಳೆ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ. ಸಪ್ರೇಟಾಗಿ ಈ ರೀತಿ ಬಿಡಿಸಿಟ್ಕೊಂಡ್ರೆ ಕಟ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ತೊಳೆದು ಇಟ್ಕೊಂಡಿರೋವಂಥ ಸೊಪ್ಪನ್ನು ಚೆನ್ನಾಗಿ ಇವಾಗ ಹೆಚ್ಕೋಬೇಕಾಗತ್ತೆ. ಹೆಚ್ಕೊಂಡು ಇಟ್ಕೊಂಡಿರೋ ಸೊಪ್ಪು ಸೈಡಲ್ಲಿದೆ. ಹಾಗೆ ಒಂದು ಕುಕ್ಕರ್ಗೆ ಸ್ವಲ್ಪ ತೊಗರಿಬೇಳೆ ನೀರನ್ನು ಹಾಕ್ಕೊಂಡು, ತೊಗರಿಬೇಳೆ 1 ಕಪ್ಪು, ಹಾಗೆ ಟೊಮೆಟೊ ಮತ್ತು ಈರುಳ್ಳಿ ಹಾಕ್ಕೊಂಡು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಸೊಪ್ಪನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅರಿಶಿನ ಪುಡಿ ಬೇಕನ್ಸಿದ್ರೆ ಅರಿಶಿನ ಪುಡಿ ಕೂಡ ಹಾಕೋಬೋದು. ಇವಾಗ ನಾನು ನೆಕ್ಸ್ಟ್ ಮಸಾಲೆಗೆ ಹಾಕೋದ್ರಿಂದ ಇವಾಗ ಹಾಕಿಲ್ಲ. ಇವಾಗ ಇದಕ್ಕೆ ತೊಗರಿಬೇಳೆ ಬದಲಾಗಿ ನೀವು ಹೆಸರುಬೇಳೆನೂ ಕೂಡ ಆ್ಯಡ್ ಮಾಡ್ಕೋಬೋದು. ಬೇಳೆ ಬೇಯೋವರೆಗೂ ಚೆನ್ನಾಗಿ ಕುಕ್ಕರನ್ನ ಕ್ಲೋಸ್ ಮಾಡಿ ವಿಷಿಲ್ ಬರ್ಸೋಣ. ಹಾಗೆ ಈ ಕಡೆ ಇನ್ನೊಂದು ಬಾಣಲೆ ತೊಗೊಂಡು ಇದಕ್ಕೆ ಮಸಾಲೆ ತೊಗೊತಾ ಇದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಸೋಂಪು ಕಾಳು, ಜೀರಿಗೆ, 4 ಕಾಳು ಮೆಣಸು, ಹಾಗೆ ಚಕ್ಕೆ 1 ಪೀಸ್ ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ ಹಾಗೆ ಕಲ್ಲು ಹೂವು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಹಾಗೆ ಇದನ್ನು ಚೆನ್ನಾಗಿ ಎಣ್ಣೆ ಜೊತೆಗೆ ಬಾಡಿಸ್ಕೊಂಡು ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಬಾಡಿಸಿ ಈರುಳ್ಳಿ ಯಾವುದೇ ಹಸಿ ಸ್ಮೆಲ್ ಇರಬಾರ್ದು. ಟೊಮೆಟೊ ಜೊತೆಗೆ ಹಾಕೋದ್ರಿಂದ ನೀರು ಹೊಡ್ಕೊಂಡ್ಬಿಡುತ್ತೆ, ಅದು ಚೆನ್ನಾಗಿ ಸಾಫ್ಟ್ ಆಗೋಲ್ಲ. ಅದಕ್ಕೋಸ್ಕರ ಎಣ್ಣೆ ಜೊತೆಗೆ ಈ ರೀತಿ ಸ್ವಲ್ಪ ಕೆಂಪಾಗೋವರೆಗೂ ಬಾಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಇದಕ್ಕೆ ಟೊಮೆಟೊನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ 1 ಅಥವಾ 2, ನಿಮಗೆ ಮಸಾಲೆ ಕ್ವಾಂಟಿಟಿ ಯಾವ ರೀತಿ ಬೇಕು ಅನ್ನೋದ್ರ ಮೇಲೆ. ನಿಮಗೆ ಜಾಸ್ತಿ ಮಸಾಲೆ ಬೇಕು, ಜಾಸ್ತಿ ಸೊಪ್ಪಿದೆ ಅಂತ ಅಂದವಾಗ, 2 ಟೈಮಿಗೆ ಮಾಡ್ತಾಯಿದ್ದೀವಿ ಅಂತ ಅಂದವಾಗ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕಾಗುತ್ತೆ ಇದನ್ನು. ಹಾಗೆ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಬೇಕನ್ಸಿದ್ರೆ ಸ್ವಲ್ಪ ಅರಿಶಿನ ಪುಡಿ ಇವಾಗ ಸೇರಿಸ್ಕೋಬೋದು. ಟೊಮೆಟೊ, ಈರುಳ್ಳಿ ಹಾಗೆ ಮಸಾಲೆಗಳೆಲ್ಲ ಚೆನ್ನಾಗಿ ಎಣ್ಣೆ ಜೊತೆಗೆ ಫ್ರೈ ಆಗಬೇಕು. ಸ್ವಲ್ಪ ಬೇಗ ಬೇಯಬೇಕು ಅಂತ ಅಂದರೆ ನೀವು ಸ್ವಲ್ಪ ಒಂದು ಉಪ್ಪನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಬೇಗನೆ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ. ಹಾಗೆ ಇವಾಗ ಇದಕ್ಕೆ ಅರಿಶಿನ ಪುಡಿಗೆ ಹಾಗೆ ಮಸಾಲೆಗಳು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಧನಿಯಾ ಪುಡಿ 2 ಸ್ಪೂನಷ್ಟು, ಅಚ್ಚ ಖಾರದ ಪುಡಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ನಾನು ಇಲ್ಲಿ ಒಂದು 2.5ರಿಂದ 3 ಚಮಚ ಹಾಕಿದ್ದೀನಿ. ಹಾಗೆ ಅದಕ್ಕೆ ಹಸಿ ಕೊಬ್ಬರಿ 1 ಕಪ್ಪಷ್ಟು ಹಸಿ ಕೊಬ್ಬರಿ, ಚೂರು ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಹುಣಸೆಹಣ್ಣು ಹಾಕೋದ್ರಿಂದ ಯಾವುದೇ ಮಸಾಲೆ ಅಡ್ಡ ಸ್ಮೆಲ್ ಬರೋಲ್ಲ. ಹಾಗೆ ಖಾರದ ಅಂಶ ಏನಾದರೂ ಜಾಸ್ತಿ ಆಗಿದ್ದರೆ ಅದು ಮೇಂಟೈನ್ ಮಾಡುತ್ತೆ. ಹಾಗೆ ಮಸಾಲೆನ ಚೆನ್ನಾಗಿ ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೈಡಲ್ಲಿ ಇಟ್ಕೊಂಡಿರೋದು ಈ ಕಡೆ ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ. ಇವಾಗ ಸ್ಟವ್ ಆನ್ ಮಾಡಿ ಇಟ್ಬಿಟ್ಟು ಇವಾಗ ಮಸಾಲೆ ಜೊತೆಗೆ ನಾನು ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು ತರಕಾರಿನ ಸೇರಿಸ್ತಾ ಇದ್ದೀನಿ. ಬಸಳೆ ಸೊಪ್ಪನ್ನು ಹಾಗೆ ನಾವು ಫ್ರೈ ಮಾಡ್ತೀವಿ. ಇದಕ್ಕೆ ಬೇಕಂದರೆ ನೀವು ಪ್ರಾನ್ಗಳನ್ನು, ಡ್ರೈ ಪ್ರಾನ್ಗಳನ್ನ, ಹಾಗೆ ಹಸಿದು ಪ್ರಾನ್ಗಳನ್ನ, ಹಾಗೆ ಇದನ್ನು ಮೃದ್ವಂಗಿ ಅಂತ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ಆರೋಮ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಮಸಾಲೆ ಹಾಕ್ಕೊಂಡು ಬೇಯಿಸಿರೋವಂಥ ತರಕಾರಿಗಳನ್ನ ಎಲ್ಲ ಹಾಕಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿ ಕುದಿ ಬರೆಸಿದ್ರೆ ಯಾವುದೇ ಒಗ್ಗರಣೆ ಇಲ್ಲ, ಎಣ್ಣೆ ಅಂಶ ಇಲ್ಲೇ ಇಲ್ಲ. ಇದು ತುಂಬ ಹೆಲ್ದಿಯಾಗಿರೋಂಥ, ಟೇಸ್ಟಿಯಾಗಿರೋಂಥ ಬಸಳೆ ಸೊಪ್ಪಿನ ಸಾರು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ಅರೋಮ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ದೋಸೆಗಂತೂ ಸೂಪರಾಗಿರುವಂಥದ್ದು. ಅಕ್ಕಿ ರೊಟ್ಟಿ, ದೋಸೆ, ಚಪಾತಿ ಹಾಗೆ ಪೂರಿಗಳಿಗೆ ಈ ರೀತಿ ಸಾಂಬಾರನ್ನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.